ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಣಗಳ್ಳಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಏರ್ಪಡಿಸಿದ್ದ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಂಆರ್ ಮಂಜುನಾಥ್, ಜನರ ಆರ್ಥಿಕ ಅಭಿವೃದ್ಧಿಗೆ ನೀರಾವರಿ ಯೋಜನೆಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತದೆ. ಅದಕ್ಕೆ ಪೂರಕವಾಗಿ ವಿದ್ಯುತ್ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಹೊತ್ತು ನೀಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಕೆರೆಕಟ್ಟೆಗಳು, ಜಾಗ್ ಡ್ಯಾಂ ಅಭಿವೃದ್ಧಿಯಿಂದ ಬಿವಿ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಹೆಚ್ಚಳ ಆಗಲಿದೆ ಎಂದರು. ರಾಮನಗುಡ್ಡೆ ಕೆರೆಗೆ ನದಿ ಮೂಲದಿಂದ ನೀರು ತುಂಬಿಸಿದ್ದ ಪರಿಣಾಮ ಚಿಂಚಹಳ್ಳಿ ಹಳ್ಳದ ಮೂಲಕ ಮಣಗಳ್ಳಿ ಹಳ್ಳ ಡ್ಯಾಂಗಳಿಗೆ ನೀರು ಹರಿದು ಬಂದಿದೆ. ಹಾಗೆಯೇ ಮುಂದೆ ಸಾಗಿ ಇನ್ನಿತರ ಗ್ರಾಮಗಳು ಅನುಕೂಲ ಆಗಲಿದೆ. ಈಗ ಬಜೆಟ್ನಲ್ಲಿ ಘೋಷಣೆಯಾಗಿರುವ 490 ಕೋಟಿ ಹಣದಿಂದ ರಾಮಾಪುರ ಹೋಬಳಿ ವ್ಯಾಪ್ತಿಗೆ ಉಡುತೊರೆ ಜಲಾಶಯ ಮೂಲಕ ನೀರು ಹರಿಸುವುದು ಸದ್ಯದಲ್ಲೇ ಪ್ರಾರಂಭ ಆಗಲಿದೆ. ಅದಲ್ಲದೆ ಕಬಿನಿ ನಾಲೆಯಿಂದ 980 ಕೋಟಿ ರು ವೆಚ್ಚದಲ್ಲಿ ಮೆಗಾ ಪ್ರಾಜೆಕ್ಟ್ ತರುವ ಉದ್ದೇಶ ಹೊಂದಿದ್ದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಲಾಗಿದೆ ಎಂದರು. ಗ್ರಾಮ ಸದಸ್ಯ ಮಲ್ಲಣ್ಣ ಮಾತನಾಡಿ, ಶಾಸಕ ಮಂಜುನಾಥ್ ರವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಮೆಚ್ಚಿದ ಜನರು ಸ್ವಇಚ್ಛೆಯಿಂದ ಅವರನ್ನು ಬೆಂಬಲಿಸಲು ಪ್ರತಿ ಗ್ರಾಮದಲ್ಲೂ ಮುಂದೆ ಬರುತ್ತಿದ್ದಾರೆ. ಶಾಸಕರ ಮುಂದಾಲೋಚನೆ ಫಲವಾಗಿ ಕೆರೆಕಟ್ಟೆಗಳು, ಜಾಕ್ ಡ್ಯಾಂಗಳು ಭರ್ತಿಯಾಗಿ ಹಳ್ಳಗಳಲ್ಲಿ ನೀರು ಹರಿಯುತ್ತಿರುವುದರಿಂದ ಪ್ರತಿ ಗ್ರಾಮದಲ್ಲೂ ಅಂತರ್ಜಲ ಹೆಚ್ಚಾಗಲಿದೆ. ಇದರಿಂದ ರೈತರು, ಕೂಲಿ ಕಾರ್ಮಿಕರು ನಗರ ಪಟ್ಟಣಗಳಿಗೆ ವಲಸೆ ಹೋಗುವುದು ನಿಲ್ಲುತ್ತದೆ. ಜೊತೆಗೆ ಇಲ್ಲಿಯೇ ಉದ್ಯೋಗ ದೊರೆಯುವುದರಿಂದ ಜನರ ಬದುಕು ಹಸನಾಗಲಿದೆ ಎಂದರು. ಈ ವೇಳೆ ಲಿಂಗರಾಜು, ಶಿವಮಲ್ಲು, ಯುವ ಮುಖಂಡರಾದ ಲೋಕೇಶ್, ಕೃಷ್ಣರಾಜು, ಜಾಮೂಲ್ ನಿರ್ದೇಶಕ ಉದ್ದನೂರು, ಪ್ರಸನ್ನ, ಮುಖಂಡರುಗಳಾದ ವಿಜಯ್ ಕುಮಾರ್, ತಿರುಪತಿ, ತಮ್ಮಯ್ಯ, ನಾಗಯ್ಯ ಸೇರಿದಂತೆ ಇನ್ನಿತರ ಮುಖಂಡಗಳಿದ್ದರು. ಏನು ಒಂದು ಹೇಳಲೇಬೇಕು, ನಾನು ಒಂದು ಮೆಗಾ ಪ್ರಾಜೆಕ್ಟ್ ಈ ಒಂದು ಬಜೆಟ್ ಅಲ್ಲಿ 490 ಕೋಟಿ ಬಂದು ಈ ರಾಮಾಪುರ ಹೋಬಳಿ ಅವರಿಗೆ ಒಂದು ನಿರ್ದೇಶನ ಬೇಕಂಗೆ ಆಗಿದೆ. ಬಹಳ ಮುಖ್ಯವಾಗಿ ಆಗಬೇಕು. ಅವರ ಒಂದು ಕಷ್ಟ ನಿಮಗಿಂತ ಜಾಸ್ತಿ ಕಷ್ಟ ಇತ್ತು. ನಾನು ನೋಡಿದೆ, ನೀವು ಕೇಳಿದ್ದು ಆಗ ನೀರಿಲ್ಲ, ಬರೀ ಮಳೆ ಬಿದ್ದರೆ ಒಂದು 4,000 ಎಕರೆ ಅಷ್ಟೇ ನಮಗೆ ಅಷ್ಟೊಂದು ಬೇರೇನಿಲ್ಲ. ಇರುವಾಗ ಆ ಒಂದು ಅನುದಾನ ಕೊಡ್ತಕ್ಕಂಥದ್ದು ಇಂಥವತ್ತು ಬರಗಾಲದಲ್ಲಿ ಗ್ಯಾರಂಟಿ ಮಧ್ಯೆ ಒಂದು ವಿಚಾರ ಕ್ಯಾಬಿನೆಟ್ನಿಂದ ಮುಂದೆ ಟೆಂಡರ್ ಹೋಗಿ ಟೆಂಡರಲ್ಲಿ ಅಪ್ರೂವಲ್ ಆಗಿ ಆಮೇಲೆ ಅವ್ರು ಯಾರು ಎಲ್ಲರನ್ನ ಆಗ್ತಾರೋ ಅವರಿಗೆ ಕೆಲಸ ಸಿಗುತ್ತೆ, ಗುತ್ತಿಗೆದಾರ ಕೆಲಸ ಮಾಡುವಂಥ ಕೆಲಸ ಇದೆ. ಊರಲ್ಲಿ ಇಷ್ಟ ಇನ್ನು 1 ವರ್ಷ ಹಾಗೆ ಬಳಿ ಪ್ರಾಬ್ಲಮ್ ಬಂದೇ ಭಾಳ ಇಷ್ಟ ಇಲ್ಲ. ಭಾಳಷ್ಟು ಕೆಲಸ ನಡ್ಕೋಬೋದು. ಒಂದು ಕೆಲಸ ಘೋಷಣೆ ಆಗೋಯ್ತು ಅನ್ನೋದಲ್ಲ, ಒಂದು ಮುಗಿಸೋ ತನಕ ಭಾಳ ಶ್ರಮ ಇದೆ. ಹೇಳಬಲ್ಲ. ಯಾಕಂದರೆ ಬಹುಶಃ ಈಗ ಅವರಿಬ್ಬರು ಜೊತೆಗಿದ್ದರೆ ಗೊತ್ತಾಗುತ್ತೆ. ನಿಮ್ಮ ಬೆಳಗಾದ್ರೆ ಅವರು ಏನು ಕೆಲಸ ಮಾಡ್ತಾರೆ. ಬಹುಶಃ ನೀವೆಲ್ಲ ಭಾಳ ಖುಷಿಯಿಂದ, ಅದರಲ್ಲೂ ಕೃಷ್ಣ ಅವರು ಹೇಳಿದಂಥ ಮಾತು ಭಾಳ ಅರ್ಥಪೂರ್ಣವಾಗಿತ್ತು. ಏನು ನಾವು ಸ್ವಇಚ್ಛೆಯಿಂದ ಒಂದು ಬಂದು ಕೈ ಜೋಡಿಸ್ತಾ ಇದ್ದೀವಿ, ಅನುಪೂರ್ವಕವಾಗಿ ನಾವು ಹೇಳಿದ ಮಾತಿಗೆ ನನಗೆ ನಿಜವಾಗ್ಲೂ ಸಂತೋಷ ಮತ್ತು ಹೆಮ್ಮೆ ಅಂತಲೇ ಭಾವಿಸ್ತೇನೆ. ಏಕೆಂದರೆ ಅಂಥ ಒಂದು ವಿಚಾರವಾಗಿ ಮತ್ತೇನು ಈ ಕ್ಷೇತ್ರಾದ್ಯಂತ ಒಂದು ಅಭಿವೃದ್ಧಿ ಹೊಂದದಂತ ನಾವು ಏನು ಕೊಂಡೊಯ್ತಾ ಇದ್ದೇವೆ, ಅದಕ್ಕೆ ಮೆಚ್ಚಿ ಇವತ್ತು ನಮ್ಮ ಜೊತೆ ಕೈ ಜೋಡಿಸ್ತಾ ಇರ್ತಕ್ಕಂಥದ್ದು ಅದು ಒಂದು ಸಂತೋಷ ಕೊಡ್ತಕ್ಕಂಥ ವಿಚಾರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಾವೆಲ್ಲ ಏನಿವತ್ತು ಬಂದ್ವಿ ಅಂತಲ್ಲ, ಬಂದ ಮೇಲೆ ಏನು ಉಪಯೋಗ ಆಯಿತು, ಯಾವ ಥರ ಉಪಯೋಗಿಸ್ಕೊಳ್ಳೋದಕ್ಕೆ ತಾವೆಲ್ಲ ಮುಂದೆ ಬಂದು ಉಪಯೋಗಿಸ್ಕೊಳ್ಳಿ ಅನ್ನೋ ಮಾತನ್ನು ನಾನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏನು ಇದುವರೆಗೂ ಆಗಿಲ್ಲ, ಯಾಕೆಂದರೆ ಇದಕ್ಕೆ ಹೋಗಲ್ಲ, ಅವ್ರು ಏನು ಶಕ್ತಿ ಇತ್ತು ಅವ್ರು ಮಾಡಿದ್ದಾರೆ. ಬಟ್ ಆದರೆ ಅವರು ಸಾಕಷ್ಟು ಕೆಲಸ ಬಾಕಿ ಇರ್ತಿದ್ರಿಂದ ತಾವೆಲ್ಲ ಬದಲಾವಣೆ ನೋಡೋಣ ಅಂತೇಳಿ ಒಂದು ಅವಕಾಶ ಕೊಟ್ಟು, ಬಹುಶಃ ಆ ಒಂದು ಅವಕಾಶ ಇವತ್ತು ಇಷ್ಟೆಲ್ಲದಕ್ಕೂ ಕಾರಣ. ನಾನು ಸಹ ಚುನಾವಣಾ ಸಂದರ್ಭದಲ್ಲಿ ಕೇಳ್ತಾ ಇದ್ದೆ, ನಮಗೊಂದು ಅವಕಾಶ ಕೊಡಿ, ಕೆಲಸ ಮಾಡಿದ್ರೆ ಮಾತ್ರ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ತೀರ್ಮಾನ ಯಾರ ಕೈಲಿತ್ತು. ಸೊ ಅದನ್ನು ತಗೊಳ್ಳಿ ಮಾತನ್ನ ಹೇಳ್ತಿದ್ದೆ. ಈಗಲೂ ಆ ಮಾತು ನಾನು ಬದ್ಧನಾಗಿದ್ದೇನೆ.
ಯಾಕೆಂದರೆ ಈ ಪೋಸ್ಟ್